ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮೊದಲನೇ T20 ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆಲ್ಲರಿಗೂ ಸ್ವಾಗತ. ಏನಿತ್ತೋಗರು ಮ್ಯಾಚ್ ಪರವಾಗಿಲ್ಲ, ಕಾಂಪಿಟೇಷನ್ ಕೊಟ್ಟರು ಅಫ್ಘಾನಿಸ್ತಾನದವ್ರು. ನಾವು ತೀರಾ 1-2 ಮ್ಯಾಚು ಎಲ್ಲಿಂದ ಎಲ್ಗೋ 10 ಓವರ್ ಮಾರ್ಜಿನ್ ಆ ರೇಂಜಿಗೆ ಮಾರ್ಜಿನ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಪರವಾಗಿಲ್ಲ, ಇವತ್ತು ಗೆಲ್ತಾರೆ ಅಂತ ಗೊತ್ತಿತ್ತು, ಕಾನ್ಫಿಡೆನ್ಸ್ ಇತ್ತು ಎಲ್ಲರಿಗೂ ಕೂಡ. ಬಟ್ ಸ್ವಲ್ಪ ಕ್ಲೋಸಿಗೆ ಬಂತು, ಸ್ವಲ್ಪ ಏನು ಬುಡದ್ರಿಗೂ ಲಾಸ್ಟ್ ಓವರ್ಗೂ ಏನು ಬಂದಿಲ್ಲ, ಒಂದು ರೇಂಜಿಗೆ ಬಂದು ಒಂದು ರೇಂಜಿಗೆ ಕಾಂಪಿಟೇಷನ್ ಕೊಟ್ಟರು ಅಂತ ಹೇಳಬೇಕು. ಇದು ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಮುಂಚೆನೇ ಗೊತ್ತಿತ್ತು ನಮಗೆ, ಬಟ್ ಅಷ್ಟೊಂದು ಬ್ಯಾಟಿಂಗ್ ಪ್ಯಾರಡೈಸ್ ಥರ ಏನು ಮೊಹಾಲಿ ಕಾಣಿಸ್ಕೊಳ್ಳಲಿಲ್ಲ. ಇವತ್ತು ಟಾಸ್ ಗೆದ್ದು ನಮ್ಮ ಇಂಡಿಯಾನೇ ಟಾಸ್ ಗೆದ್ಬಿಟ್ಟು ರೋಹಿತ್ ಶರ್ಮಾ ಅವ್ರು ನಾವು ಬಾಲಿಂಗ್ ಮಾಡ್ತೀವಮ್ಮ, ಅವ್ರು ಬ್ಯಾಟಿಂಗ್ ಆಡಲಿ ಅಂತ ಕಳಿಸ್ತಾ ಇದ್ದಂಗೆ ಇನಿಷಿಯಲಿ ಪಾರ್ಟ್ನರ್ಶಿಪ್ ಸಕ್ಕದಾಗೇ ಬಿಲ್ಡ್ ಆಯಿತು. ರಹಮಾನುಲ್ಲಾ, ಗುರ್ಬಾಜ್ ಮತ್ತು ಜಹರಾನ್ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಆಮೇಲೆ ಟಕ ಅಂತ ವಿಕೆಟ್ಸ್ಗಳು ಅವ್ರದ್ದು ಆಲ್ಮೋಸ್ಟ್ 3 ವಿಕೆಟು ಹಂಗೆ ಒಂದು ಟಕ ಅನ್ನಂಗೆ ಬಿತ್ತು. ಸೊ ಅಲ್ಲಿಂದ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಯಿತು. 3 ವಿಕೆಟ್ ಬಿದ್ದಾದ್ಮೇಲೆ ಅಲ್ಲಿ ನಬಿ ಮತ್ತು ಉಮರ್ ಜಾಯಿ ಅವರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ, ಒಂದು 50+ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸೊ ಅಲ್ಲಿ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಬಂತು. ಸೊ ಅಲ್ಲೇನಾದ್ರು ಅವ್ರನ್ನ ಮತ್ತೆ ತಗಲಾಕೊಂಡ್ಬಿಟ್ಟಿತ್ತು ಅಂದರೆ, ನಬಿ ಅವ್ರ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಅಂದರೆ 42 ರನ್ಸ್ನ ಹೊಡೆದ್ರೆ ಕ್ರೂಷಿಯಲ್ ಟೈಮಲ್ಲಿ ಬಂದಂತ ಅದು ಮುಖೇಶ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ 6 ಎಲ್ಲ ಇಟ್ಬಿಟ್ರು. ಸೊ ಏನೋ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ಅವರು ಕೂಡ ಔಟ್ ಆಗಿಬಿಟ್ಟು ಹೋದ್ರು. ಇನಿಷಿಯಲಿ ರಹಮಾನುಲ್ಲಾ, ಗುರ್ಬಾಜ್ ಮತ್ತು ಜಹರಾನ್ ಅವರಿಂದ ಆಲ್ಮೋಸ್ಟ್ 20+ ಜೊತೆಗೆ ಉಮರ್ ಜಾಯ್ನಿಂದನೂ ಕೂಡ 20+ ರನ್ ಕಾಂಟ್ರಿಬ್ಯೂಷನ್ ಬಂದಿರೋದು. ಟಾಪ್ 3 ಅಂತೂ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಅಂತೂ ಬಂದಿದೆ. ರೆಹಮತ್ ಶಾ ಅವರಿಂದ ನನಗೆ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ಸೊ ಓಕೆ, ಟಾಪ್ 5 ಅಲ್ಲಿ ನಬಿ ಅವರು ಕೂಡ ಕ್ಲಿಕ್ ಆದ್ರಲ್ಲ ಮಧ್ಯದಲ್ಲಿ ಬಂದ್ಬಿಟ್ಟು, ಸೊ ಅದು ಅವರಿಗೆ ಮೇನ್ ಅಡ್ವಾಂಟೇಜ್ ಆಯಿತು. ಟೋಟಲ್ ಆಗಿ 5 ವಿಕೆಟ್ನ ಕಳ್ಕೊಂಡು 158 ರನ್ನಿಗೆ ಸೆಟಲ್ ಆದ್ರು. ಬೌಲಿಂಗ್ ಅಂತೂ ನಮ್ಮ ಇಂಡಿಯನ್ ಟೀಮ್ದು ಬೆಂಕಿ ಆಗಿತ್ತು. ಬಿಷ್ನಾಯಿ ಇಕ್ಕಿಸ್ಕೊಂಡ್ರು, ಜೊತೆಗೆ ವಾಷಿಂಗ್ಟನ್ ಸುಂದರ್ ಇಕ್ಕಿಸ್ಕೊಂಡ್ರು. ಅವ್ರಿಬ್ಬರನ್ನ ಬಿಡ್ತು ಅಂದರೆ ಆಲ್ಮೋಸ್ಟ್ ಮಾಡಿದ್ರಲ್ಲ ಚೆನ್ನಾಗಿ ಮಾಡಿದೆ. ಶಿವಮ್ ದುಬೆ 2 ಕ್ರೂಷಿಯಲ್ ಓವರ್ಸ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಎಷ್ಟು 10 9 ಅಷ್ಟನ್ನೇ ಕೊಟ್ಟಿರೋದವರು. ಸೊ ಸಖತ್ ಬೌಲಿಂಗ್, 1 ವಿಕೆಟ್ ಬೇರೆ ತೆಗೆದ್ರೆ ಶಿವಮ್ ದುಬೆ ಬೌಲಿಂಗಲ್ಲೂ ಪರ್ಫಾರ್ಮ್ ಮಾಡಿದ್ರು, ಈ ಕಡೆ ಬ್ಯಾಟಿಂಗಲ್ಲೂ ಪರ್ಫಾರ್ಮ್ ಮಾಡಿದ್ರು. ಅವರೇನೆ ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್. ಇವಾಗ ತಾನೇ ಮ್ಯಾಚ್ ಮುಗಿದಿದೆ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅವ್ರಿಗೇನೆ ಕೊಡ್ಬೇಕು. ಯಾಕಂದ್ರೆ 60 ರನ್ನು ಪ್ಲಸ್ 1 ವಿಕೆಟು, ಜೊತೆಗೆ ಎಕನಾಮಿಕಲ್ ಆಗಿ ಕೂಡ ಬೌಲಿಂಗ್ ಮಾಡಿದ್ರೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ನ ಈ ಮ್ಯಾಚ್ ಅಲ್ಲಿ ಕೊಡಿದ್ರೆ ಶಿವಮ್ ದುಬೆ ಅವರು. ಜೊತೆಗೆ ಮುಖೇಶ್ ಕುಮಾರ್ ಕೂಡ ಸಖತ್ ಬೌಲಿಂಗ್ ನ ಮಾಡಿದ್ರು, 2 ವಿಕೆಟ್ ನ ತೆಗೆದ್ರು. ಹರ್ಷದೀಪ್ ಸಿಂಗ್ ಕೂಡ ಸಖತ್ ಬೌಲಿಂಗ್ ನ ಮಾಡಿದ್ರು. ಮೈನ್ ಆಗಿ ಅಕ್ಷರ್ ಪಟೇಲ್ ಅವರು 2 ಕ್ರೂಷಿಯಲ್ ವಿಕೆಟ್ಸ್ ನ ತೆಗೆದ್ರು. ಸೊ ಎಕಾನಮಿ ಕೂಡ ಸಖತ್ತಾಗಿ ಮೈಂಟೈನ್ ಮಾಡಿದ್ರು. ಅಕ್ಷರ್ ಪಟೇಲ್ ಇಂದ ಬೆಂಕಿ ಬೌಲಿಂಗು. ಸೊ ಹರ್ಷದೀಪ್ ಸಿಂಗ್ ಕೂಡ ಒಂದು ರೇಂಜ್ ಡೀಸೆಂಟ್ ಆಗಿ ಮಾಡಿದ್ರು, ವಿಕೆಟ್ ಲೆಸ್ ಹೋದ್ರು ಅಷ್ಟೇ. ಒಟ್ಟಲ್ಲಿ ಸಖತ್ ಬೌಲಿಂಗು. ಆಸ್ ಎ ಬೌಲಿಂಗ್ ಯೂನಿಟ್ ನೋಡಿದ್ರೆ ಮಸ್ತಾಗಿನ ಪರ್ಫಾರ್ಮ್ ಮಾಡಿದೆ. 158 ಅಂತಂದರೆ ಇದು ನಮಗೆ ಅಭ್ಯಾಸಿ, ಎಂಥ ಟೀಮ್ ಮೇಲಾದ್ರು ಚೇಸ್ ಮಾಡಲೇಬೇಕು, ಇಲ್ಲಾಂತಾರೆ ನಮಗೆ ಅವಮಾನ ಅಲ್ವಾ. ಅಲಾಗರು ಒಂದು ಎಗ್ ರೈಸ್ ತಿನ್ಕೊಂಬರೋಣ ಅಂತ ಹೋಗಿದ್ದೆ, ಇನ್ನೇನು ಇನ್ನಿಂಗ್ಸ್ ಬ್ರೇಕ್ ಇದೆ, ಒಂದು ಎಗ್ ರೈಸ್ ತಿನ್ಕೊಂಬರೋಣ, ಆರಾಮಾಗಿ ಹೊಡ್ಬಿಟ್ಟು ಮುಗಿಸ್ತಾರೆ. ವಿಕೆಟ್ ಹೋಗೋದೇ ಅನುಮಾನ ಅಂತ ಕೂತ್ಕೊಂಡಿದ್ದೆ ನಾನು. ಫಸ್ಟ್ ಓವರ್ಲೆ ವಿಕೆಟ್ ಬಿದ್ದೋಗ್ಬಿಟ್ಟಿಲ್ಲ. ನಾನು ಹೆಂಗೆ ರೋಹಿತ್ ಶರ್ಮಾ ಔಟ್ ಆಗೋಲ್ಲ, ಡಕ್ಔಟ್ ಆಗೋರಲ್ಲ, ಏನು T20 ಏನು ಇನ್ನೂ ರೆಕಾರ್ಡ್ಗಳ ದಾಖಲೆಗಳು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡವ್ರು ಅಂತ ನೋಡಿದ್ರೆ ರನ್ಔಟ್ ಆಗಿರೋದಲ್ಲಿ ಏನು ಬೋಲ್ಡು ಆಗಿಲ್ಲ, ಎಲ್ಬಿನೂ ಆಗಿಲ್ಲ. ಆ ರನ್ಔಟ್ ಆಗಿರೋದು ಹೆಂಗೆ ಮಗ, ರೋಹಿತ್ ಶರ್ಮಾ ಅವ್ರದ್ದು ಏನೋ ತಪ್ಪಿಲ್ಲ ಆಯ್ತಾ. ಶುಭ್ಮನ್ ಗಿಲ್ ಬಾಲ್ ನೋಡ್ಕೊಂಡು ಫೀಲ್ಡರ್ ನೋಡ್ಕೊಂಡು ಸುತ್ತ ಹಾಕೊಂಡು ಒಂದರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹೊಡಿಯಲ್ವಾ, ಆ ಥರ ರೌಂಡ್ ಆಗ್ತಾವ ಅಲ್ಲೇ ನಿಂತ್ಕೊಂಡು ಕ್ರೀಸಲ್ಲಿ. ರೋಹಿತ್ ಶರ್ಮಾ ಆಲ್ರೆಡಿ ಕ್ರೀಸಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ರೋಹಿತ್ ಶರ್ಮಾ ಕ್ರೀಸಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಮಕ ನೋಡ್ತಾವ್ರೆ ಅವ್ರದ್ದು. ಏನೋ ಮಾಡ್ತಾ ಇದೆಯಾ ಶಿಷ್ಯ, ಓಡೋ ಅಂತ. ನನ್ನ ಪ್ರಕಾರ ಶುಭ್ಮನ್ ಗಿಲ್ನ ತಪ್ಪು, ಸರಿಯಾಗಿ ಬೈಕೊಂಡು ಹೋದ್ರು ಮಾತ್ರ ರೋಹಿತ್ ಶರ್ಮಾ. ಏನು ಕಿವಿಗೆ ಏನೀಗ ಕಂಡಿದ್ಯಾ ಗುರು ನೀನು, ನಾನು ಬರ್ತಾ ಇರೋದು ಕಾಣಿಸ್ತಿಲ್ವ ನೀನು, ಅವ್ನು ಏನು ನೋಡ್ತೀಯಲ್ಲ, ನನ್ನನ್ನು ನೋಡ್ಬೇಕಾ ನೀನು ಅವನ್ನ ನೋಡ್ಕೊಂಡು ನಿಂತ್ಕೊಬೇಕಾ ಅಂತ. ಆ್ಯಕ್ಚುಲಿ ರೋಹಿತ್ ಶರ್ಮಾ ಅವ್ರನ್ನೇ ರಾಂಗ್ ಎಂಡ್ಗೆ ಹೋಗ್ತಾ ಇದ್ದಿದ್ದು, ಡೇಂಜರ್ ಎಂಡ್ಗೆ ಹೋಗ್ತಾ ಇದ್ದಿದ್ದು. ಸೊ ಇವ್ರು ಆರಾಮಾಗಿ ರೀಚ್ ಆಗ್ಬೋದಾಗಿತ್ತು, ಇವರೇ ರೀಚ್ ಆಗಿ ಅವ್ರು ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಶುಭ್ಮನ್ ಗಿಲ್ನ ತಪ್ಪಿತ್ತು. ಓಕೆ, ರೋಹಿತ್ ಶರ್ಮಾ ಅವ್ರು ಡಕ್ಔಟ್ ಆಗಿ ಹೋಗಿದ್ದಂತೂ ಆಯಿತು, ಒಂಥರ ಅನ್ನೆಸೆಸರಿ ವಿಕೆಟ್ ಅಂತೂ ಕೊಟ್ಟಿದ್ದಂತೂ ಆಯಿತು. ಅದಾದಮೇಲೆ ಶುಭ್ಮನ್ ಗಿಲ್ ಅವರು ಒಂದು ಸ್ವಲ್ಪ ಅಗ್ರೆಸಿವ್ ರೋಲ್ನ ನಿಭಾಯಿಸೋದಕ್ಕೆ ಅಂತ ಪವರ್ ಪ್ಲೇ ಅಟ್ಯಾಕಿಂಗ್ ರೋಲ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು 4 ಬೌಂಡ್ರಿನ ಕೂಡ ಹೊಡಿತಾರೆ. ಅದಾದ್ಮೇಲೆ ಫ್ರಂಟ್ ಫುಟ್ ಅಲ್ಲಿ ಬಂದ್ಬಿಟ್ಟು ಮುಜೀಬ್ ರೆಹಮಾನ್ಗೆ ಇಕ್ಕಂತ ಹೋಗ್ತಾರೆ, ಸ್ಟಂಪ್ ಆಗ್ಬಿಟ್ಟು ಶಿಸ್ತಾಗಿ ಹೋಗ್ತಾರೆ ಅವರು ಕೂಡ. ಒಟ್ಟಲ್ಲಿ ಅಟ್ಯಾಕಿಂಗ್ ಇನ್ನಿಂಗ್ಸ್ ನೇ ಸ್ಟಾರ್ಟ್ ಮಾಡಿದ್ರು. ಒಟ್ಟಲ್ಲಿ ಪವರ್ ಪ್ಲೇ ನಾವು 36 ರನ್ ಅಷ್ಟೇ ಗಳಿಸೋದಕ್ಕಾಗಿದೆ, ಯಾಕಂದ್ರೆ 2 ವಿಕೆಟ್ ನ ಬಿದ್ದಿದ್ರಿಂದ ಅದು ಸ್ವಲ್ಪ ಕನ್ಸೋಲೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಪವರ್ ಪ್ಲೇ ಆದ್ಮೇಲೆ 2 ಓವರ್ ಏನಿತ್ತು, 7ನೇ ಓವರ್ ಮತ್ತೆ 8ನೇ ಓವರ್ ಆಲ್ಮೋಸ್ಟ್ 14 ರನ್ 16 ಓವರ್ ಹೊಡಿತಾರೆ, 16 ರನ್ ಹೊಡಿತಾರೆ ಆ 2 ಓವರ್. ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ರು, ಯಾಕಂದ್ರೆ ತಿಲಕ್ ವರ್ಮಾ ಜೊತೆಗೆ ಇವರ ಪಾರ್ಟ್ನರ್ಶಿಪ್ ಏನಿತ್ತು, ಶಿವಮ್ ದುಬೆ ಅವರ ಪಾರ್ಟ್ನರ್ಶಿಪ್, ಇವರಿಬ್ರು ಕಚ್ಕೊಂಡು ನಿಂತ್ಕೊಂಡು ಆಡ್ತಾ ಇದ್ರು. ಅಲ್ಲಿ ತಿಲಕ್ ವರ್ಮಾನು ಕೂಡ ಇನ್ನೇನು ಅಗ್ರೆಸಿವ್ ರೋಲ್ ಸ್ಟಾರ್ಟ್ ಮಾಡಿದ್ರು. 6-4ನ ಹೊಡೆದ್ಬಿಟ್ಟು ಅವ್ರು ಔಟ್ ಆಗಿದ್ದ ಬಾಲ್ ಅಷ್ಟೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹೊಡಿಯೋಕೆ ಹೋಗ್ಬಿಟ್ಟೇನೆ, ಔಟ್ ಆಗಿ ತಿನ್ಕಾಡ್ಬಿಟ್ಟೇನೆ, ಔಟ್ ಆಗಿಲ್ಲ. ತಿಲಕ್ ವರ್ಮಾ ಚೆನ್ನಾಗೇ ಆಡೋದು ನನ್ನ ಪ್ರಕಾರ ಬ್ಯಾಟಿಂಗು, ಬಟ್ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟು ಔಟ್ ಅವ್ರು ಕ್ಯಾಚ್ ಕೊಟ್ಬಿಟ್ಟು ಔಟ್. ಅವ್ರು ಗುಲ್ಬದ್ದಿನಿಂದ ಸಖತ್ ಕ್ಯಾಚ್ ಅದಂತೂ, ಒಂಥರ ಫ್ಲಾಟ್ ಆಗಿ ಬರ್ತಿರೋಂಥ ಕ್ಯಾಚ್ನ ಹಿಡಿಯೋದಕ್ಕೆ ತಾಕತ್ ಬೇಕು ಅನ್ನೋ ಥರ ಇತ್ತು ಆ ಕ್ಯಾಚ್ನ ಹಿಡಿದಿದ್ದಂತೂ. ಅದಾದ್ಮೇಲೆ ಜಿತೇಶ್ ಶರ್ಮಾ ಅವ್ರು ಬಂದರು, ಕೈ ಜೋಡಿಸೋದಕ್ಕೆ ಶಿವಮ್ ದುಬೆಗೆ ಹಿಡ್ಕೊಂಡು ಸ್ಟಾರ್ಟಿಂಗ್ ಇಂದನೇ ಹಾಕೊಂಡು ವಾಂಚ್ತಾ ಇದ್ರು. ಜಿತೇಶ್ ಶರ್ಮಾ ಅಂತೂ ಅಂಡದ ಬಾಲ್ ಬಂದು ಎತ್ತುತ್ತಾ ಇದ್ರು, ಹಂಗೇನೆ ತೀಡ್ತಾ ಇದ್ರು ಬಾಲ್ಗೆ.
ಅವರು ಕೂಡ ಅಗ್ರೆಸಿವ್ ರೋಲ್ ಆಡಕ್ಕೆ ಹೋಗ್ಬಿಟ್ಟು 30 ಕ್ರೂಷಿಯಲ್ ರನ್ಸ್ನ ಸ್ಕೋರ್ ಮಾಡಿಬಿಟ್ಟು ಕ್ಯಾಮಿಯೋ ಆಡ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಮತ್ತೆ ಬಂದ್ಬಿಟ್ಟು ಅಲ್ಲಿ ಫಾರ್ಮಾಲಿಟೀಸ್ನ ಮುಗಿಸ್ಬೇಕಾಗಿತ್ತು ಅಷ್ಟೇ. ಅಲ್ಲಿ ರಿಂಕು ಸಿಂಗ್ ಬೇರೆ ಅಷ್ಟೊಂದು ಅಮರಾಮರಿ ಮಾಡೋ ಅಂಥದ್ದೆಲ್ಲ ಏನೂ ಇರಲಿಲ್ಲ ಅಲ್ಲಿ ಒಟ್ಟಲ್ಲಿ ಆಡಿದ್ರು ಅವ್ರ ಕರ್ತವ್ಯನ ಅವ್ರು ನಿಭಾಯಿಸಿದ್ರು. ಯಾವಾಗಲೂ ನಾಟ್ಔಟ್ ಆಗಿ ಇರೋ ಹಾಗೇನೆ ಈ ಸಲ ಕೂಡ ನಾಟ್ಔಟ್ ಆಗಿ ಇದ್ಬಿಟ್ಟು ಹೋದ್ರು ಅಷ್ಟೇ. ಶಿವಮ್ ದೂಬೆ ಫಿನಿಶಿಂಗ್ ಶಾಟ್ನ ಹೊಡೆದಿದ್ದು 60 ಕ್ರೂಷಿಯಲ್ ರನ್ಸ್ನ ಹಾಫ್ ಸೆಂಚುರಿನ ಕೂಡ ಮಾಡಿಕೊಂಡು ಜೊತೆಗೆ ಒಂದು ವಿಕೆಟ್ನ ಕೂಡ ತೆಗೆದುಬಿಟ್ಟು ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸೊ ಇನ್ನೇನು ಹೇಳ್ತೀರಾ, ಇವತ್ತು ಶಿಸ್ತಾಗೆ ಮ್ಯಾಚ್ನ ಕಲಾಸ್ ಮಾಡಿದ್ದಾರೆ ಅಷ್ಟೇ. ಎಕ್ಸ್ಪೆಕ್ಟೆಡ್ ಏನು ಅಮರಾಂಬರಿ ಏನಲ್ಲ, ಇದು ಗೆಲ್ಲಬೇಕು ಅಂತ ಅನ್ಕೊಂಡಿದ್ವಿ, ಗೆದ್ದಿದ್ದಾರೆ ಅಷ್ಟೇನೆ. 3 ಮ್ಯಾಚ್ ಗೆಲ್ಲಬೇಕು ಅಂತ ಇದೆ ನಮಗೆ, ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನ ವೆದರ್ ಅಂತೂ ಕ್ಲೈಮೇಟ್ ಅಂತೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಏನು ಫಾಗು ಚಳಿಗೆ ಎಲ್ಲ ನಿಗದ್ಕೊಂಡ್ಬಿಟ್ಟಿದ್ರು ಅಂತ ಹೇಳಬೇಕು, ಸೇತ್ಕೊಂಡ್ಬಿಟ್ಟಿದ್ರು ಹಂಗೇನೆ. ಸೊ ನೋಡೋಣ ಗುರು, ನೆಕ್ಸ್ಟ್ ಮ್ಯಾಚು ಇದೇ ಥರ ಫಾಗಿ ವೆದರಲ್ಲಿ ಇರುತ್ತೋ ಅಥವಾ ಏನಾದ್ರು ಬೇರೆ ಥರ ವೆದರ್ ಇರುತ್ತೋ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.